ನಮ್ದು ಅಭ್ಯಾಸವೇ ಹೀಗೆ, ನಮ್ಮ ಕ್ರಮವೇ ಹೀಗೆ. ಎಂತದ್ದು? ನಾವು ಯಾವುದನ್ನು ಶುರು ಮಾಡುವಾಗಲೂ ಹೀಗೆ ಶುರು ಮಾಡುವುದು, ಆರಂಭ ಮಾಡುವುದೇ ಹೀಗೆ. ನಮಸ್ಕಾರ ಮಾಡಿ 3 ಬಾರಿ ಹೇಳಿ ನಮಸ್ಕಾರ ಮಾಡುದು. 3 ಬಾರಿ ಹೇಳಿ ನಮಸ್ಕಾರ ಮಾಡುದು ಹೇಳದಿಲ್ಲ ಈಗ. ಏನ್ ಮಾಡ್ತಿದ್ಯಾ? ಇದು ನಮಸ್ಕಾರ, ನಾಟ್ಯಶಾಸ್ತ್ರ ಪ್ರಕಾರ ಮಾಡುವ ನಮಸ್ಕಾರ. ರಂಗವಂದನೆ, ಸಭಾವಂದನೆ, ಗುರುವಂದನೆ. ಹಾಗೆ ಅದಲ್ಲ, ನಾನು ಕರಿಯುವಲ್ಲಿವರಿಗೆ ಎಂತ ಮಾಡ್ತಿದ್ದೆ ಅಂತ. ಕರಿಯುವಲ್ಲಿವರಿಗೆ ನನ್ನಷ್ಟಕ್ಕೆ ನಾ ಏನೋ ಮಾಡ್ತಾ ಇದ್ದೆ. ಎಂತ ಮಾಡ್ತಿದ್ದೆ ಅದನ್ನ ಕೇಳಿ. ಅಭ್ಯಾಸ ಮಾಡ್ತಾ ಇದ್ದೆ. ಎಂತ ಅಭ್ಯಾಸ ಮಾಡ್ತಿದ್ದೆ? ನಾಟ್ಯಾಭ್ಯಾಸ ಮಾಡ್ತಾ ಇದ್ದೆ. ನೀನು? ಹೌದೌದು, ನಾಟ್ಯಾಭ್ಯಾಸ. ಹೌದೌದು. ಅಭಿನಯ ಅಂದೇನು, ತಾಳ ಯಾವ್ಯಾವ್ದು, ರಾಗ ಏನೇನು, ಮುದ್ರೆ ಯಾವ್ಯಾವ್ದು ಎಲ್ಲ ಕಲಿತಾ ಇದ್ದೆ ನಾನು. ನೀನು? ನಾನೇ. ನಾಟ್ಯಾಭ್ಯಾಸ ಎಂತ ನಿನ್ನ ತಲೆ ಸಂಪೂರ್ಣ ಹಾಳಾಗಿ ಹೋಯ್ತಾ ನಿನಗೆ? ನಿನ್ನ ಲೆಕ್ಕದಲ್ಲಿ ನಾಟ್ಯಾಭ್ಯಾಸ ಮಾಡೋರು ತಲೆ ಸರಿ ಇದ್ದೇವ್ರು ಅಂತಲ್ಲ. ಅದಲ್ಲ, ಯಾರ್ಯಾರು ನಾಟ್ಯಾಭ್ಯಾಸ ಮಾಡಿದ್ರೆ ಹೌದಾಗಿತ್ತು, ಆದ್ರೆ ನೀನು ನಾಟ್ಯಾಭ್ಯಾಸ ಮಾಡುವುದಲ್ವಾ? ಮತ್ತೆ ನಿನಗೆಂತ ತಲೆ ಸರಿ ಇಲ್ವೇನ ನಿನಗೆ? ಎಂತ ಬರ್ಬೇಕಿತ್ತು? ರಂಗ ನೀನು ಆಗ್ತೇನೆ. ಹೌದು. ಅದಲ್ವಾ? ಯಾವುದು? ಹೋಗಿ
ನೀನು ನಾಟ್ಯಶಾಸ್ತ್ರವನ್ನು ಅಭ್ಯಾಸ ಮಾಡುವುದೇನೋ? ಮತ್ತೆ ಅದು ಇಲ್ವಾ ಇಲ್ಲಿ ಕಲೀಲಿಕ್ಕೆ? ಅದಲ್ವೋ ಗೊತ್ತಲ್ಲ ಅದನ್ನು ಕಲೀಲಿಕ್ಕೆ. ಅದು ಕಲೀಲಿಕ್ಕೆ ಅವಕಾಶ ಉಂಟು. ಮತ್ತೆ ಅವಕಾಶ ನಾವು ಕಲಿಬೇಕಲ್ಲ ಅದನ್ನು. ಅದು ನೀನೋ ನಿನ್ನಂಥವರು ಕಲಿಯುವುದಲ್ಲ. 64 ವಿದ್ಯೆಯಲ್ಲಿ ಅದು ಒಂದು ಅದು ಬೇಕು ಅಷ್ಟೇ, ಆದ್ರೆ ಅದೇ ಜೀವನಕ್ಕೆ ಅಲ್ಲ. ಯಾಕೆ? ನೀನ್ ಯಾರು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಳ್ಳಬೇಕು. ನಾನು ನಾನೇ, ಇಲ್ಲಿ ನೀನು ನೀನೇ. ನಾನು ನಾನೇ, ನಾನು ನೀನು ನೀನೆ. ಆದ್ರೆ ನಮ್ಮ ಕುಲ ಎಂತಹದ್ದು? ಎಂತ ಕುಲ? ನಾವು ಕ್ಷತ್ರಿಯರು. ಓ, ಛತ್ರಿ ಕುಲ. ಛತ್ರಿ ಮತ್ತೊಂದು ಹೇಳು. ಅದಲ್ವಾ ಕ್ಷತ್ರಿಯ? ಕ್ಷತ್ರಿಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ 4 ಬಗೆಗಳಲ್ಲಿ ಉತ್ತಮವಾದ ಇನ್ನೊಂದು ಕುಲ ಹೇಳಿದ್ರೆ ಕ್ಷತ್ರಿಯ ಕುಲ. ಅಂತಹ ಕುಲದಲ್ಲಿ ನಾವು ಹುಟ್ಟಿದವರು. ಹೌದು ಮಾರಾಯ. ನಾವೆಲ್ಲ ಆ ಉತ್ತಮ ಕುಲದಲ್ಲಿ ಇದ್ದಂಥವರು. ಇದನ್ನೆಲ್ಲ ಮಾಡುವುದಲ್ವಾ? ನಾವು ಕಲಿಯಬೇಕಾದ್ದೇ ಬೇರೆ ಉಂಟು. ನೀನ್ ಇದನ್ನೆಲ್ಲ ಮಾಡುವುದಲ್ಲ, ನಿನಗೆ ಮಾಡಬೇಕಾದ ಕೆಲಸವೇ ಬೇರೆ ಉಂಟು. ಕಲಿಯಬೇಕಾದ್ದೇ ಬೇರೆ ಉಂಟು. ನಾವು ನಮ್ಮತ್ತವರು ಮಾಡಬೇಕಾದ್ದೇನು? ಅದೇ ಕಲಿಸ್ಕೊಂಡು ಕುದುಗಲಿದ್ದಾರಲ್ಲ ಮಲಯ. ಹೌದಾ? ಗುರುಗಳು ಕಲಿಸ್ತಾರೆ, ಆದ್ರೆ ಅದರಲ್ಲಿ ಕಲಿಯಬೇಕಾದ ಯಾವುದು ಎನ್ನುವುದು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ನಿನಗೆ ಹೇಳಿದ್ದಾರೆ. ಹೌದು, ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಏನಂತ? ಆದ್ರೆ ಇಲ್ಲಿವರೆಗೆ ನಾನು ಕಲ್ತಂತ ವಿದ್ಯೆ ಯಾವುದು ನೀನು ಕಲೀಲಿಲ್ಲಂತೆ. ನಾನು ಕಣ್ಣಾರೆ ಕಂಡಿದ್ದೇನೆ, ಗುರುಗಳು ಬಂದು ಸೂಚಿಸಿದ್ದಾರೆ. ಆ ಕಾರಣಕ್ಕಾಗಿ ನಿನ್ನಲ್ಲಿ ಮಾತಾಡುವುದಕ್ಕೆ ಮುಂದಾಗವ. ಗುರುಗಳೇ ಹೇಳಿದ್ದು? ಹೌದು. ಏನಂತ? ಸ್ವಲ್ಪ ಅವನನ್ನು ಸರಿಯಾಗಿ ನೋಡ್ಕೋ, ಅವನು ವಿಚಾರಿಸುವಂತೇಳಿ. ಓ, ನೀ ಹೇಳ್ಕೊಡೋದು ನಿನ್ನತ್ರ ಹೇಳಿದ್ರು? ಹೌದೌದು. ಸುಮ್ಮನಿದ್ಯಾ? ಗುರುಗಳ ಹತ್ರ ಆಗುದಿಲ್ಲ ಅಂತ ಸುಮ್ಮನಿದ್ದಾನೆ ಮನೆಯ. ನಿಂಗೆ ಅಂತ ಕತಿ ಪ್ರಸಂಗ ಮನೆಯ. ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ. ಗುರುಗಳಲ್ಲಿಯೂ ಹೇಳಿಕೊಡಲಾಗದಂತಹದ್ದನ್ನ ಸಹಪಾಠಿಗಳಲ್ಲಿ ಕಲಿಯಬಹುದು. ಅವ್ರಿಗಿಂತ ದೊಡ್ಡವ ಅಲ್ಲ, ದೊಡ್ಡವನು ಸಣ್ಣವನೇ, ಆದ್ರೆ ನಿನ್ನ ಸಹಪಾಠಿ ಅಲ್ವ ನಾನು. ನಾವಿಬ್ಬರು ಅಣ್ಣ ತಮ್ಮಂದಿರು ಅಂತ ಹೇಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಗುರುಮಠದಲ್ಲಿ ಒಂದೇ ಒಟ್ಟಿಗೆ ಕಲಿಯುತ್ತಿರುವಂತಹ ತಾವು ಸಹಪಾಠಿಗಳು ಅಲ್ವಾ? ಆ ಕಾರಣಕ್ಕಾಗಿ ಗುರುಗಳು ಸ್ವಲ್ಪ ಜಾಗ್ರತೆ ವಹಿಸುವಂತ ಹೇಳಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಕೇಳಿದ್ದು, ನೀನು ಕಲಿಯಬೇಕಾದ್ದೇನು? ಈ ನೂಪೂರವನ್ನ ಕಟ್ಟಿ ಕುಣಿಯುವಂತಹದ್ದಲ್ಲ. ಇತ್ತೀಚೆಗೆಲ್ಲ ನೀವು ಬದಲಾಗ್ತಾ ಇದ್ದಪ್ಪ. ಕಾಲಲ್ಲಿ ಗೆಜ್ಜೆ, ಮೈ ಮೇಲೆ ವಿಶೇಷ ಆಭರಣಗಳು, ಇದನ್ನೆಲ್ಲ ತೊಟ್ಟು ಕುಣಿಯುವುದು. ಹೌದು, ಆಶ್ಚರ್ಯ ಪುಣ್ಯಾತ್ಮ. ಇತ್ತೀಚೆಗೆ ನೀನು ಆಭರಣ ಎಲ್ಲ ಕಟ್ಟಲಿಕ್ಕೆ ಆರಂಭ ಮಾಡಿದ್ದು. ನನ್ನ ಆಸಕ್ತಿಯೇ ಇದು. ಈ ಆಸಕ್ತಿಯನ್ನ ಬಿಡು. ಆಸಕ್ತಿ ವಹಿಸಬೇಕಾದ ವಿಷಯ ಬೇರೆ ಉಂಟು. ಗದಾ ಯುದ್ಧವನ್ನು ನೀನು ಕಲಿಯಬೇಕು. ಗದೆಯನ್ನ ಹಿಡಿದು ವಿರೋಧಿಗಳ ಮಂಡೆಯನ್ನು ಒಡೆಯಬೇಕು. ಇನ್ನು ಬಿಲ್ವಿದ್ಯೆಯನ್ನು ನೀನು ಕಲಿಯಬೇಕು. ಬಿಡು, ಅದಕ್ಕಿಂತಲೂ ಹೆಚ್ಚಾಗಿ ಕ್ಷಾತ್ರಿಯೋಚಿತವಾದಂತಹ ವಿದ್ಯೆ ಈ ಖಡ್ಗ ಯುದ್ಧ, ಕತ್ತಿ ವರಸೆ, ಇದನ್ನು ಕಲಿಬೇಕು ನೀನು. ಅದಕ್ಕೆ ನಾ ಅದನ್ನೀಗ ಕತ್ತಿ ಹಿಡಿ, ಕತ್ತಿಲೇ ಉಂಟಲ್ಲ ಮಗ. ಅದನ್ನ ಕತ್ತಿಯನ್ನು ಹಿಡಿಬೇಕು. ಈ ಕತ್ತಿಯನ್ನ ಹಿಡಿದು ವಿರೋಧಿಗಳನ್ನ ಕೊಲ್ಲು. ಎಂತ ಮಾತಾಡ್ತೇನೆ ನೀನು? ಕತ್ತಿಯ ಸುದ್ದಿಯೂ ಬೇಡ, ಕತ್ತಿಯ ಸುದ್ದಿಯೂ ಬೇಡ, ಕತ್ತಿಯ ಸುದ್ದಿಯೂ ಬೇಡ, ಸುದ್ದಿಯೇ ಬೇಡ, ಸುದ್ದಿಯೂ ಬೇಡ. ಚಿಲುನತ್ಯಕ್ಕೆ ದೋತಿಗನಯ್ಯ ನೋಡ, ಚಿಲುನತ್ಯಕ್ಕೆ 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 ನತ್ಯಕ್ಕೆ ಸತ್ಯಕ್ಕೆ ಚಿಲುನತ್ಯಕ್ಕೆ ದೋತಿಗೆ ನಾನಯ್ಯ ನೋಡ, ಚಿಲುನತ್ಯಕ್ಕೆ ಚಿಲುನತ್ಯಕ್ಕೆ ದೋತಿಗೆ ನಾನಯ್ಯ ನೋಡ, ನಾನಯ್ಯ ನೋಡ. ಭಕ್ತಿಯು ಜೀವಕ ಪಾಯ, ಭಕ್ತಿಯು ಜೀವಕ ಪಾಯ. ಅದು ನೆತ್ತಿಯ ಸೀರುವುದು, ಅದು ನೆತ್ತಿಯ ಸೀರುವುದು, ಬುದ್ಧಿಗೆ ಕಡಿಯುವುದು. ನೆತ್ತಿಯ ಸೀರುವುದು, ಬುದ್ಧಿಗೆ ಕಡಿಯುವುದು ಬೇಡ ಮಹಾರಾಯ. ಕತ್ತಿಯ ಬುದ್ಧಿಯೂ ಬೇಡ, ಚೆಲುನತ್ಯಕ್ಕೆ ತೋತಿಗೆ ನಾನೆಯ ನೋಡ, ಚೆಲುನತ್ಯಕ್ಕೆ ತೋತಿಗೆ
ಕತ್ತಿ ವಿದ್ಯೆಯನ್ನೆಲ್ಲ ಕಲಿಬೇಕು. ಹೌದು, ನಾವು ಕತ್ತಿ ವಿದ್ಯೆ ಕಲಿಬೇಕು. ಕತ್ತಿ ವರಸೆ, ಕತ್ತಿ ವರಸೆ. ಅವ ಎಂತ ಬರ್ತಾ ಕತ್ತಿ ವರ್ಷದೆಯಾ? ಯಾರು ವರಸುವುದಲ್ವೋ? ಮನೋಜ್ ವರ್ಷದಿಲ್ವ ಕತ್ತಿ ಅಲ್ಲವ? ಅವ ವರಸಿಡ್ತ. ಮತ್ತೆ ನಾ ಅಂತ ಕತ್ತಿ ವರ್ಷುದು ವರಸುವುದಲ್ವೋ? ವರಸೆ ಮತ್ತೊಬ್ಬರಿಗೆ ತಗೊಂಡು ವರ್ಷುದು ಅದಲ್ಲ, ವಿರೋಧಿಗಳ ಮಂಡೆಯನ್ನ ಕತ್ತರಿಸುವುದು. ಮಂಡಿ ಕತ್ತರಿಸಲಿಕ್ಕೆ ಕತ್ತಿ. ಕತ್ತಿ. ಹಾ, ಖಡ್ಗ. ಸತ್ಯ ಹೇಳು, ಹಾ. ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಈ ಕತ್ತಿಗೆ? ನನಗೆ ಗೊತ್ತಿದ್ದ ಹಾಗೆಲ್ಲ ಎಲ್ಲರಿಗೂ ಗೊತ್ತುಂಟು. ಹಾ. ಹೆಚ್ಚು ಕಡಿಮೆ 58 ವರ್ಷ ಆಗಿರ್ಬೋದು ಈ ಕತ್ತಿಗೆ. 58 ವರ್ಷದಲ್ಲಿ ಎಲ್ಲ ಹಿಡ್ಕೊಂಬಂದದ್ದು ಬಿಟ್ಟು ಒಬ್ಬರನ್ನು ಕಡಿದ್ರೆ ಇದ್ರಲ್ಲಿ. ಇದು ಇಲ್ಲ ಕಡಿಯುವುದಕ್ಕಿದ್ದಲ್ವ? ಮತ್ತೆ? ಈ ಗುರುಮಠದಲ್ಲಿರುವಂತಹ ಕತ್ತಿ ಅಭ್ಯಾಸಕ್ಕಾಗಿದ್ದ. ಅಭ್ಯಾಸಕ್ಕೆ ಹೌದು ನಿತ್ಯ ನೀನು ಹಾ. ಅದ್ನ ಹಿಡ್ಕೊಂಡು ಹಾ. ನಾನು ಯುದ್ಧ ಮಾಡಬೇಕು. ಹೌದು. ಕತ್ತಿಯಿಂದ ಮತ್ತೊಬ್ಬರ ತಲೆ ಜೀವದಿ ಹಾ. ಕತ್ತಿ ಯಾರಿಗೆ ಹೇಳುದು? ಇಲ್ಲಿ ಗುರುಮಠದಲ್ಲಿ ಹಾ. ನಾನಾದ್ರೂ ನನ್ನ ಬಗ್ಗೆ ಹೇಳ್ತಾ ಇದ್ದೆ. ಹಾ. ನಾನು ಇತ್ತಿತ್ತಲಾಗಿ ಬದಲಾಗಿದ್ದೇನೆ, ಹಾ. ಗಜ್ಜೆ ಕುತ್ಕೊಂಡು ನಾಟ್ಯ ಮಾಡ್ತೆ, ಆಭರಣ ತುತ್ಕೊಂಡಿತ್ತೆ ಅಂತೇಳಿ. ಹೌದು. ನಿಂಗೆ ನಿಂದೆ ಅಂತ ನೋಡ್ಲಿಕ್ಕೆ ಆಗುದಿಲ್ಲ. ಎಂತ ಇತ್ತು? ಅವನೆಂತ ಮತ್ತ, ಹಾ. ಇವೆಂತ ಮತ್ತ, ಹಾ. ಅವು ಕಲಿತಾ ಇದ್ದೆ ಇಲ್ವಾ, ಹಾ. ಇವೆಂತ ಮತ್ತ, ಹಾ. ಇದೆಲ್ಲ ನಿಂಗೆ ಹೇಳೋದಿತ್ತು ಸಂಬೇಕಾ ನಿಂಗೆ? ಈಗ ಶುರು ಮಾಡ್ಬಿಟ್ಟಿಯಲ್ಲ ನೀನು. ಎಂತದ್ದು? ಗುರುಮಠದ ಬಂದದ್ದು ಅವು ಹಂಗೆ ಇವು ಹಿಂಗೆ ಎಂತ ತೀರ್ಥತೆ ಮಾಡಿಯ ನಿಂಗೆ? ನೋಡು, ನಾನಾಗೆ ಮುಂದುವರೆದದ್ದು ಅಲ್ವಾ? ಗುರುಗಳು ನನ್ನಲ್ಲಿ ಹೇಳಿ ಕಳುಹಿಸಿದ್ದು. ಎಲ್ಲರ ಸುದ್ದಿನೂ ನಂಗೆ ದಿವಸ ಬಂದು ತಿಳಿಸ್ತಾ ಇರೋದು. ಹ, ಎಲ್ಲರ ಸುದ್ದಿನೂ ಅಲ್ವಾ? ನಿನ್ನ ವಿಷಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸು ಅಂತ. ಹಾಗಾಗಿ ಎಲ್ಲರ ಸುದ್ದಿಗೆಲ್ಲ ಹೋಗುದಿಲ್ಲ, ನಿನ್ನ ಸುದ್ದಿ ಮಾತ್ರ. ಮತ್ತೆ ಅದ್ರಲ್ಲೂ ನನಗಿಲ್ಲಿ ನಿನ್ನ ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಎಲ್ಲರೂ ಹೀಗೆ ಹೇಳಿ ಹೇಳಿ ನಾನು ತೆಗೆದು ಅದಲ್ಲ, ನನಗೆ ನಿನ್ನ ಮೇಲೆ ಬಹಳ ಪ್ರೀತಿ ಉಂಟು ಅಂತ. ಎಲ್ಲರಿಗೂ ಉಂಟು. ಹಾ. ಇಲ್ಲಿ ಬಿದ್ದು ಹಾ. ಅಯ್ಯೋ ದೇವ್ರೆ, ಹಾ. ನನಗೆ ನಿನಗೆ ಅಂದ್ರೇನು? ಎಲ್ಲರಿಗೂ ನಮ್ಮ ಮೇಲೆ ಪ್ರೀತಿ ಇರುವುದಕ್ಕೆ ಅಲ್ವಾ ಅಲ್ವಾ? ಹೀಗೆಲ್ಲ ಅಪರೂಪಕ್ಕಿಂತದೊಂದು ಅಪರೂಪಕ್ಕಿಂತದೆಲ್ಲ ಆಗ್ತಾ ಇರುವುದು. ಖಂಡಿತ. ನಾನು ನೀನು ಅಂತಲ್ಲ, ಹಾ. ನಮ್ಮಂತ ಲಕ್ಷಾಂತರ ಜನರ ಮೇಲೆ ಅಷ್ಟು ಅಭಿಮಾನ ಪ್ರೀತಿ ಅವ್ರಿಗೆ ಉಂಟು. ಮತ್ತೆ ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಆಸೆ ನಮ್ಗೆ. ಅದು ನೀನು ನಾನು ಹೇಳಿ ಉಳಿಬೇಕು ಅಂತಿಲ್ಲ. ಆಹಾ. ಅವ್ರ ಮನಸ್ಸಿಗೆ ದೇವರೇ ಕೊಟ್ಟು ಬಿಟ್ಟಿದ್ದ. ಅವ್ರು ಇರುವಲ್ಲಿವರೆಗೂ ಅದು ಇದ್ದೇ ಇರ್ತದೆ. ಒಂದು ನೀನು ನಾನು ಹೇಳೋದಂತ ನಮ್ಮ ಸಣ್ಣ ಹೆಚ್ಚಿಗೆ ಲಾಭ ಆಗ್ತದ ಹೇಳಿದಕ್ಕೆ ಬಿಟ್ಟರೆ ದೇವರಾನೆ ಮತ್ತೆ ಬೇರೆ ಒಳ್ಳೆ ವಿಷಯಕ್ಕೆ ಒಬ್ಬರು ಹೇಳುವುದಲ್ಲ, ಎಲ್ಲರೂ ಇಂಥದ್ದೇ ಮಾಡೋದು. ನೋಡು ಇಲ್ಲಿ ಬಿದ್ದು ಹಾಗಲ್ಲ, ಸುಳ್ಳಿತ್ಯ ಎಂತದ್ದು? ಹೋಗಿ ಹೋಗಿ ಕತ್ತಿ ಸುದ್ದಿ ಹೇಳ್ತಾ ಇದ್ದಲ್ಲ. ಹಾ. ಕತ್ತಿ ಎಷ್ಟೊಂದು ಅಪಾಯವನ್ನು ನಿಂಗೆ ಗೊತ್ತು ಅಂತ ನಿಂಗೆ? ಏನಪ್ಪ ಆಗ್ತದೆ? ನೀ ಹಿಡ್ಕೊಂಡಿದ್ದಿ. ಹಾ. ಯಾಕೆ? ಕತ್ತಿಗಿಂತಲೂ ನೀನೇ ಅಪಾಯ. ಹಾಗಾಗಿ ಧೈರ್ಯದಲ್ಲಿ ನೀ ಕತ್ತಿ ಹಿಡ್ಕೊಂಡಿದ್ದಿ. ಎಂತದ್ದ? ಮತ್ತೆ ಕತ್ತಿ ಎಷ್ಟು ಅಪಾಯ ಮಾರಾಯ. ಕತ್ತಿ ಏನಾದ್ರು ನೀ ಹೇಳಿದೆಲ್ಲ, ಯುದ್ಧ ಮಾಡಬೇಕು ಕತ್ತಿ ಹಿಡ್ಕೊಂಡು ಅಂತೇಳಿ. ಹಾ. ಯುದ್ಧ ಮಾಡಿ ನಾವ್ ಹೀಗೆ ಮಾಡಿರೋದ್ರಿಂದ ಆ ಕತ್ತಿ ಏನಾದ್ರು ನೆತ್ತಿ ಮೇಲೆ ಬಿದ್ದೋಯ್ತು ಅಂತ ಅನ್ಕೊಳ್ವ, ಹಾ. ಏನಾಗ್ತದೆ? ನೆತ್ತಿ ಅನ್ನೋದು 2 ಭಾಗ ಆಗ್ತದೆ. ನಿನ್ ಕಲ್ಲಂಗಡಿ ಏನು ಗೊತ್ತುಂಟ? ಒಂದು ತುಂಡು ಮಾಡ್ದಂಗೆ ಆಗ್ತದೆ. ನೀ ಮತ್ತೆ ನೋಡ್ಕೊಂಡು ತಿಂದೆ ಮರೆ ನೀನು. ವಿಚಾರ ಮಾಡಿ ಹೇಳಿ, ಇದು ಕಲ್ಲಂಗಡಿ ಹಣ್ಣು ಕತ್ತರಿಸುವ ಕತ್ತಿ ಆಯ್ತು. ನಂದಾದ್ರೆ ಹೋಯ್ತು ಕಾಯನ್ನು ಇದು ಕಣ್ಣಂಗ ನಿನ್ನ ಹಂಗಲ್ಲ, ಕಲ್ಲಂಗಡಿ ಹಣ್ಣೆ ಕಣ್ಣಂಗ ನಿಂತಲ್ಲ ಹೀಗಾಗುತ್ತೆ. ಅದಕ್ಕಾಗಿ ಹೇಳುವುದು, ಈ ಕತ್ತಿ ತೋಳಿನ ಮೇಲೆ ಹೋಗಬಾರದು. ಹಿಡಿದಿರುವ ಕತ್ತಿಯನ್ನ ಗರಗರಲ್ಲಿ ತಿರುಗಿಸಿ ವಿರೋಧಿಗಳ ಹೊಟ್ಟೆ ಹಾಕ್ಬೇಕು. ಕೊಟ್ಟಿಗೆ ಹಾಕುದಾರಡಿಲ್ಲ ಮರೆಯ. ನೆತ್ತಿ ಮೇಲೆ ಬಿದ್ರೆ ಹಾಗೆ, ಎಲ್ಲರೂ ಕುತ್ತಿಗೆ ಮೇಲೆ ಬಿದ್ರೆ ಬಿದ್ರೆ ಮುಂಡ ಬೇರಾಗ್ತದೆ. ಮುಂಡ ಬೇರಾಗ್ತದೆ. ಅದಲ್ವಾ? ಮುಂಡ ಬೇರೆ ಆಗ್ತದೆ. ಎಂತ ಹೇಳಿದೆ ಮತ್ತೆ? ಮತ್ತೆ ಬೇರೆ ಸುದ್ದಿ ಎಲ್ಲ ಹೇಳ್ತಾರೆ, ಅದಾಗ್ತದೆ. ಬೇರೆ ಆಗ್ತದೆ. ಆಗುದ್ರಿಂದ ಏನಾಗ್ತದೆ? ಮುಂಡ ಒಂದು ಕಡೆ ಮುಂದೆ ಒಂದು ಕಡೆ ಬೀಳ್ತದೆ. ರುಂಡ ಒಂದು ಕಡೆ ಮುಂದೆ ಒಂದು ಕಡೆ ಬಿದ್ದಾಗ ಏನಾಗ್ತದೆ? ಅದು ಹೆಣ ಆಗ್ತದೆ. ಹೆಣ ಆದಾಗ ಏನಾಗ್ತದೆ? ಜೀವ ಹೋಗಿರ್ತದೆ. ಜೀವ ಹೋದಾಗ ಏನಾಗಿರ್ತದೆ? ಪ್ರಾಣ ಹೋಗಿರ್ತದೆ. ಪ್ರಾಣ ಹೋದ್ರೆ ಏನಾಗ್ತದೆ? ಸತ್ತು ಹೋಗ್ತಾರೆ. ಒಂದು ಕತ್ತಿ ಇಷ್ಟೆಲ್ಲ ಕೆಲಸ ಮಾಡ್ತದೆ ಗೊತ್ತಿರ್ತದೆ. ಏನಂದ್ರೆ ಈಗ ವಿಶ್ಲೇಷಣೆ ಕೇಳಿದ್ರೆ ಯಾರಾದ್ರು ಹೇಳ್ಕೊಡ್ತೆ ಮಾರಯ್ಯ. ಹುಡುಗರಿಗೆ ಏನು ಹಿಂಗೆಲ್ಲ ಹೇಳ್ತಾ ಇದ್ದವ ಹೇಳು ನೀನು. ನಾ ಹೇಳ್ಕೊಡ್ಲಿಕ್ಕೆ ಹೋದ್ರೆ ಹಿಂಗೆ ಹೇಳ್ತಾಳು. ಯಾರು? ಹೌದಲ್ಲ, ಕತ್ತಿ ದೊಡ್ಡ ಅಪಾಯ ಮಾರೆ. ಕತ್ತಿ ಸುದ್ದಿ ಬೇಡ ಮರೆಯ. ಕತ್ತಿ ಸುದ್ದಿಯೇ ಬೇಡ. ಕತ್ತಿ ಸುದ್ದಿ ಬೇಡ. ಕತ್ತಿ ಸುದ್ದಿ ಬೇಡ. ಇರ್ಲಿ ಬಿಡು, ನಿನ್ನ ಕತ್ತಿ ಅಷ್ಟೆಲ್ಲ ಭಯ ಆಗ್ತದೆ. ಕತ್ತಿ ಬೇಡ. ಕೆಲಸ ಮಾಡು. ಹಿಡಿಯುವುದು ಮತ್ತೆ ಆಯುಧ. ನೋಡು, ಇದೆಂತ ಇದು? ಇದು ಗದೆ. ಸುಳ್ಳೆ ಬೇಡವಾ? ಎಂತದ್ದು? ಆ ಪಂಚಗಿಜೆ ಕಲ್ಸು 2 ಪಾತ್ರೆ ಕೌಂಟ್ ಇಟ್ಕೊಂಡು ಇದು ಗಾದೆ ಅಂತ ಬೇರೆ ಇಲ್ಲ ಮಾರ್ರೆ ನಿನಗೆ. ಇದು ಕೇಳಿದ್ರೆ ಇದು ಕಲಿಲಿಕ್ಕೆ ಕಲ್ಸು ಪಾತ್ರೆ ನಾನು ನೋಡಿದ್ದೆ ಮನೆ ಪೂಜೆ ಮಾಡುದಂತ ಕೇಳ್ತೇನೆ ನಾನು. ಅದಲ್ಲ, ಅದು ಬೇರೆ ಇದು ಬೇರೆ. ಇದು ಗದೆ. ಇದಿರುವುದು ಯಾಕೆ? ಹಿಡಿದಿರುವಂತಹ ಗದೆಯಿಂದ ವಿರೋಧಿಗಳ ಮಂಡೆ ಹೊಡಿಲಿಕ್ಕೆ. ದೇವುದೇ, ನೀ ಹೇಳ್ತೆ ಗದೆಯಲ್ಲಿ ಫಲಹಾರ ಮಾಡಬೇಕು ಅಂತ ಹೇಳಿ. ಫಲಹಾರ
ಫಲಹಾರವೂ ಅಲ್ಲ ಉಪಹಾರವೂ ಅಲ್ಲ. ಗದಾ ಪ್ರಹಾರ. ಅಪಹಾರ. ಪ್ರಹಾರ ಅದೇ ಹಾರ ಮನೆ. ಹ. ಬೇಡ, ಗದಾ ಯುದ್ಧ. ಗದಾ ಯುದ್ಧ. ಹೋಗಿ ಹೋಗಿ ಗದಾ ಯುದ್ಧ ನಾನು ನೀನು ಮಾಡುವುದ ಮರೆಯ ನೋಡು, ಎಷ್ಟು ಜನ ಬೇಕು ಗದಾ ಯುದ್ಧಕ್ಕೆ ಗೊತ್ತುಂಟ? ನೀನೇ ಒಂದು ಒಳ್ಳೆ ಹಳೆ ಗದಾ ಯುದ್ಧ ನೆನ್ಪು ಮಾಡ್ಕೊಂಡು ಹೇಳು. ಯಾವ ಗದಾ ಯುದ್ಧ ಹಳೇದೆ ಮತ್ತೊಂದು ವಸ್ತು ಹಳೆದ್ದು ಪ್ರಶ್ನೆ ಇಲ್ಲ. ಅಲ್ಲ, ನೀನ್ ನೆನ್ಪು ಮಾಡ್ಕೊಂಡು ಹೇಳು. ಇನ್ನೇ ದೊಡ್ಡ ಗೊತ್ತಾಗುದಿಲ್ವಾ? ಹ. ಹಾಗೆ ನೀ ಹೇಳಿದಂತೆ ಗದೆಯನ್ನು ನಾವು ಹಿಡ್ಕೊಂಡು ಗರಗರ ತಿರುಗಿಸ್ಬೇಕು. ಹ. ತಿರುಗಿಸಿ ವೈರಿಗಳ ಮಂಡೆ ಮೇಲೆ ಬಿಡಬೇಕು. ಹೌದು. ಅಣ್ಣ, ಹ. ನೀ ಹೇಳದಂತೆ ನಾವು ಗರಗರ ತಿರುಗಿಸುವಾಗ ಹ. ಎದುರುಗಡೆ ವೈರಿಯ ಬಂದವನು ಮಂಡೆ ಮೇಲೆ ಬಿದ್ದಿರಲಿಲ್ಲ. ಎಲ್ಲರೂ ನಾವು ತಿರುಗಿಸುವ ಆ ರಭಸದಲ್ಲಿ ಗದೆ ಮಂಡೆ ಕಳಿಸಿ ನಮ್ಮ ಮಂಡೆ ಮೇಲೆ ಬಿತ್ತು. ನಮ್ಮ ಮಂಡೆ ಹೊಟ್ಟೆ ಒಳಗೆ ಹೋಗಿ ಸುತ್ತಿಲ್ಲ ಕಟ್ಟು ತಿಳಿ ಬಿಡ್ತದೆ. ಗಜ ಫಲಹಾರಕ್ಕೆ ಆಟೋಡ ಮಂಡೆ ಹೊಟ್ಟೆ ಒಳಗೆ ಹೋದ್ರೆ ಕಣ್ಣು ಬಿಟ್ಟಿದ್ದು ಗೊತ್ತಾಗ್ತದೆ. ಗೊತ್ತಾಗುದಿಲ್ವಾ? ಹೊಟ್ಟೆಗಾರು ಗೊತ್ತಾಗ್ಬೇಕಲ್ಲ ಅದು. ಎಂತ ಹೊಟ್ಟೆ ಗೊತ್ತಾಗುದು. ಗದೆಯನ್ನು ನಿನಗೆ ಹೆದರಿಕೆ, ಗದೆಯೂ ಬೇಡ. ಅಷ್ಟು ನಿನಗುಂಟು. ಈ ಚಿಕ್ಕದೆಲ್ಲ ಬದುಕು ಒಂದು ಈಗ ಬಿಲ್ಲಿದ್ದೆ. ಬಿಲ್ಲು ಹಾಗೂ ಬಾಣಗಳಿಂದ ಯುದ್ಧ ಮಾಡುದು. ಹೌದು, ನಾವೇ ಯುದ್ಧ ಮಾಡುವಂಗಿಲ್ಲ. ನಾವು ಬಾಣು ಯುದ್ಧ ಮಾಡ್ಕೊಳ್ತಾ ಇದ್ದೀವಿ. ಅಲ್ವಾ, ನಾವು ಹಿಡಿದು ಯುದ್ಧ ಮಾಡುವುದು ಅಂತ. ಇದು ಆಯುಧ ಅಷ್ಟೇ. ಯಪ್ಪ, ಗುರುಗಳು ಹೇಳಿದ್ದಾರೆ ಒಂದೊಂದ್ಸರಿ ಗೊತ್ತಾಗ್ತದೆ ಮನೆ. ಈ ಭಯಂಕರ ಮಾತಾಡ್ತೇನೆ ಮನೆ. ಬಿಲ್ಲು ಬಾಣಗಳ ಯುದ್ಧ. ಹೌದು, ಬಿಲ್ಲು ಬಾಣಗಳಿಂದ ಯುದ್ಧ. ಬಿಲ್ಲು ಬಾಣಗಳಿಂದ ಯುದ್ಧ. ನಾವು ಹಿಡಿದು ಯುದ್ಧ ಮಾಡುದು. ಹಸದಿದ್ದು ಯಾಸರಿದ್ದು ನಂಗೆ ಒಂದು ಸಮಸ್ಯೆ ವಿಚಾರ ಆಗುದು. ಮಾಡಿ. ಇಲ್ಲಿ ಹೇಳಿದ್ರೆ ನಂಗೆ ಮುಳ್ಳು ಅಂತ ಸಾಹಿತ್ಯ ಅಲ್ಲ. ಹಿಡಿದು ಯುದ್ಧವನ್ನ ಮಾಡಬೇಕು. ಹೌದು, ಅದೊಂದು ಬದಿಗೆ ಇಟ್ಕೊಂಡು ಯುದ್ಧ ಮಾಡೋದು. ಅಪ್ಪನಿಗೆ ಇಟ್ಕೊಂಡು ಯುದ್ಧ ಮಾಡ್ರೆ ಬಿಲ್ ಯುದ್ಧ ಆಗುದಿಲ್ಲ. ಎಲ್ಲ ಕಥೆ ಉಂಟಾ? ಹೌದು. ಈಗ ಎಂತ ಮಾಡಬೇಕು? ಈಗ ಈ ಬಿಲ್ಲನ್ನ ಹಿಡಿದು ಬಾಣವನ್ನ ಜೋಡಿಸಿ ಈ ನಾರನ್ನ ಆ ಕರ್ಣ ಪರ್ಯಂತರ ಎಳೆದು ಆ ಕರ್ಣಲ್ಲಿ ಈ ಕರ್ಣದ ಹತ್ರ ತಗೊಂಡು ಹೋಗ್ತಿದ್ದೆ. ಆ ಕರ್ಣಲ್ಲೇ ಇರಬೇಕು. ಈ ಕರ್ಣದವರಿಗೆ ಯಾಕೆ? ಯಾವ್ದೋ ಕರ್ಣನ್ ಸುದ್ದಿ ಹೇಳಿದ್ದಲ್ವಾ? ಕರ್ಣ ಅಂದ್ರೆ ಕಿವಿ. ಕರ್ಣ ನೆನಪು ಮಾಡಬೇಡ, ಮತ್ತೆ ಅದೇ ಆಗ್ಬೇಕು ಅಂದ್ರು. ಕಿವಿಯ ಪರ್ಯಂತರ ಎಳೆದು ಬಾಣವನ್ನ ಬಿಡಬೇಕು. ಬಾಣ ಹೋಗ್ತದೆ, ಅವಾಗ ಬಿಡುದೆಂತ? ಎಂತದ್ದು? ಎರಡು ಮೇಲೆ ಹೋಗುದಿಲ್ವ? ಗುರಿ ಇಟ್ಟು ಬಿಡಬೇಕು, ಎಲ್ಲೆಲ್ಲೂ ಹೋಗುದಲ್ಲ. ನಾ ಬಿಟ್ಟದ್ದೇ ನಿಂಗೆ ಗೊತ್ತಾಗ್ಲಿಲ್ಲ. ನಾ ಎಷ್ಟು ದಿನ ಗುರು ಮಠದಲ್ಲಿ ಎಳದ್ದು ಬಿಡ್ಲಿಲ್ಲ. ಒಬ್ಬನಿಗೂ ಗೊತ್ತಾಗ್ಲಿಲ್ಲ. ಒಂದೊಂದು ದಿವಸ ಬಿಟ್ಟಾಗ ನೋಡ್ಬೇಕು, ಶಬ್ದ ಮಾತ್ರ ಹೋಗಿತ್ತು ಬಾಣ. ಒಂದೊಂದು ದಿವಸ ಶಬ್ದ ಇಲ್ಲೇ ಹೋಯ್ತು. ಎಲ್ಲಿ ಹೋಯ್ತು ಅಂತ ನಾನೇ ಎತ್ತೋದೆ. ಎಂತ ಗೊತ್ತಾಗುತ್ತೆ? ಆಗ ಅನುಮಾನ ಬಂದಿತ್ತು, ಅದು ನೀನೇ ಅಂತ. ಎಲ್ಲರೂ ನಿನ್ ಸುದ್ದಿ ಹೇಳ್ಬಿಟ್ರು ಆ ದಿವಸ. ಎಂತದ್ದು ಅಲ್ವಾ? ಈಗ ಈ ಬಿಲ್ಲು ಬಾಣಗಳನ್ನು ಹಿಡಿದು ಯುದ್ಧವನ್ನು ನೀನು ಮಾಡ್ಬೇಕು. ಇದೆಂತ ಬಾಣ, ಇದೆಂತ ಬಿಲ್ಲು, ಅದೆಂತ ಮತ್ತೆ ನಾರು. ಅಲ್ಲ, ಇದೆಂತ ಮತ್ತೆ ಬಿಲ್ಲ. ಬಿಲ್ ನಂಗೆ ಕೊಟ್ಟೆ. ಬಿಲ್ ನಿಂಗೆ ಕೊಡ್ತೇನೆ ಅಂತ ಬಾಣವನ್ನು ನಿಂಗೆ ಕೊಡ್ತೇನೆ. ಬಿಲ್ ನೀವು ಕೊಟ್ಟೆ. ಹೌದು. ಬೇಡ ಬೇಡ, ಬಿಲ್ ನಾ ಕೊಡ್ತೇನೆ. ಬಿಲ್ ನೀವು ಕೊಡಿ, ನಾ ಕೊಟ್ಟೆ ಬಿಲ್ ಮೇಲೆ. ನೀವು ಯಾವ್ಯಾರೋ ಖರ್ಚು ಮಾಡುವ ದಿವಸ ನಿಮ್ಮದು ಬಿಲ್ ಕೊಟ್ಟೆ. ನಾ ಕೊಟ್ಟೆ ಮನೆ ಬಿಲ್ ಮತ್ತೊಂದು ಉಂಟು ಮನೆ. ನೀ ಅಂತ ಕೊಟ್ಟೆ. ಇದು ಒಂದು ಹಿಡ್ಕೊ ಬಂದು ಬಿಲ್ ನಾ ಕೊಟ್ಟೆ. ಇವತ್ತು ನೀ ಅಂತ ಕೊಟ್ಟೆ. ನಾವು ಕಡಿಮೆ ಬಿಟ್ಟು ಕೇಳಿ ತಗೊಂಡಾದ್ರು ಕೊಟ್ಟೆ. ನಾ ಅದಕ್ಕೆಲ್ಲ ದಾಕ್ಷಿಣ್ಯ ನೋಡಿ, ಇವತ್ತೊಂದು ದಿವಸ ಆದ್ರೂ ಕೂಡ ಹೌದಲ್ಲ, ಬಿಲ್ ಕೊಟ್ಟಂತೆ ನಂಗೆ. ಯಾರ ಮನೆಯಲ್ಲಿ ತೆಗಿತೆ ನೀನು? ಬಸ್ಸಲ್ಲಿ ನೀ ಯಾವ್ದು ಹೇಳ್ತಿರುದಾ? ಬಿಲ್ ಮತ್ತೊಂದು ಉಂಟು ಅನ್ನೋದು. ಹೌದು, ಇದೇ ಬಿಲ್ಲು. ಹೌದಯ್ಯ. ಈ ಬಿಲ್ಲನ್ನ ಹಿಡಿದು ಬಾಣವನ್ನ ಹೂಡಿ ಬಾಣವನ್ನು ಬಿಡಬೇಕು ಗುರಿ ನೋಡಿ. ಎಲ್ಲರೂ ಗಸೆ ಹುಡು ಮಾಡಿ ಬಾಣ ಹುಡುಕಾರೆ ನಿನಗಿದೆಲ್ಲ ಭಯವಾ? ಇದು ಯಾವ್ದು ಬೇಡ. ಒಂದು ಕೆಲಸ ಮಾಡುವ, ನಾನೀಗ ಕತ್ತಿಯನ್ನು ಹಿಡಿದು ನಿನ್ನಲ್ಲಿ ಯುದ್ಧಕ್ಕೆ ನಾನು ಬರ್ತೇನೆ. ಇದಕ್ಕಾಗಿ ನಾ ಬಾ ನನ್ನ ಹತ್ರ. ಯಾವ್ದಕ್ಕೆ? ನಂಗೂ ಒಂದು ಗತಿ ಗೊತ್ತಿಯಾ? ಯಾವ್ದು? ಕೊಡ್ತೇನೆ, ವ್ಯವಸ್ಥೆ ಉಂಟಪ್ಪ. ಎಂತ ಮಾಡ್ಬೇಕು? ಈ ಕತ್ತಿಯನ್ನು ಹಿಡಿ. ನಾ ಇಟ್ಕೊಳ್ಳೋದು. ನಾನು ಕತ್ತಿಯನ್ನು ಹಿಡಿತೇನೆ. ಇಬ್ರು ಕತ್ತಿ ಹಿಡ್ಕೊಳ್ಳೋದು. ಹಾ. ಇದು ಕೈ ಕಟ್ಕೊಳ್ಳೋದು, ಕಾಲಿ ಕಟ್ಟೋದು ಕತ್ತಿ ದಿವಸ. ಎಂತ ಪಡೆಯ? ಕತ್ತಿ ಇಬ್ರು ಇಟ್ಕೊಂಡು ಅದಲ್ವಾ ಯುದ್ಧಕ್ಕಾಗಿ. ಅಮಾವಾಸ್ಯೆ ದಿನ ಯಾವ್ದು ಕೇಳು ಮಾರಯ್ಯ. ಯಾವುದು ಬೇಡ. ಈಗ ನಾನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಓಡಿಸಿಕೊಂಡು ಬರ್ತೇನೆ. ನಾನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಬರ್ತೇನೆ. ನಾನು ಹೌದು, ನಾನು ನೀನು ತಪ್ಪಿಸ್ಕೊಂಡು ನಾನು ಓದೋಗ್ಬೇಕು. ನೀನು ತಪ್ಪಿಸಿಕೊಂಡು ಓಡಬೇಕು. ಕಷ್ಟ ಮಾತಾಡ್ತೇನೆ ಮಾರಯ್ಯ. ನೀನು ನನ್ನ ಕೊಲ್ಲಿಕ್ಕೆ ಬರುದಾ? ನಾ ತಪ್ಪಿಸ್ಕೊಂಡು ಓದುದಾ? ನಾನು ಕೊಲ್ತೆ ಮದೆ ನೀನು. ನಾನು ನಿನ್ ತಮ್ಮಲ್ಲೋ ಮದೆ. ನಂಗೆ ಹೆಂಗ್ ಮಾಡ್ತೀನಿ? ನನ್ನ ಅಣ್ಣಲ್ಲೋ ಮದೆಯ. ಯಾಕೋ ಹಾಗೆಲ್ಲ ತಿಳ್ಕೊಳ್ತೀನಿ. ನಾನು ನಿನ್ನನ್ನು ಕೊಲ್ತೇನೇನೋ, ನೀನ್ ನನ್ನ ತಮ್ಮ ಅಲ್ವೇನೋ? ಅಣ್ಣ, ನಾನ್ ನಿನ್ ತಮ್ಮ ಅಂತ ನಿಂಗೆ ಗೊತ್ತುಂಟು. ನೀ ನನ್ನ ಅಣ್ಣ ಅಂತ ನಂಗೆ ಗೊತ್ತುಂಟು. ಆದ್ರೆ ಈ ಕತ್ತಿ ಗೊತ್ತುಂಟ ಎಂತ ಹಾಗೆಲ್ಲ ತಾಗುದಿಲ್ಲ. ನೀ ತಾಕ್ಸುದಿಲ್ಲಲ್ಲ? ಯಾವ ಕಾರಣಕ್ಕೂ ತಾಗಿಸುವುದಿಲ್ಲ. ನೀನು ಭಯ ಅಂತ ಓಡಿದ್ರೆ ಸಾಕು.
ಬ್ಯಾಲ ಮರೆಯ. ಎಲ್ಲ ನಾವು ಕೇಳಿದ್ದೆ. ಎಲ್ಲ ಮಾವನ, ಚಿಕ್ಕರಾಯ ದೊಡ್ಡ ಮಾವ ಹಳೆ ರಾಯ. ನಮಗೀಗ ಪ್ರಾಯ ಆಗಿದೆ, ಅದೆಲ್ಲ ವಿಷಯ. ಹೌದು ಹಳೆ. ನಿನಗೇನು ಆಗ್ಲಿಲ್ಲಲ್ಲ ತೊಂದ್ರೆ? ಮದೆ ಮೋದು ಮದೆ ಅವ. ಏಯ್! ಕೊಲ್ಲಿ ಕೊಡ್ತಾಯ್ತವ. ಬಂದದ ಮಾವ ಬಂದದ ಎಂದು ಮತ್ತೀಗ ಮಾವ ಬಂದದ. ಎಷ್ಟು ಧೈರ್ಯವ ನಿನಗೆ? ನಾನು ಬರುವುದು ಸ್ವಲ್ಪ ತಡ ಆಗ್ತಾ ಇದ್ದದಿದ್ರೆ ಅವನನ್ನು ಕೊಂದೇ ಬಿಡ್ತಾ ಇದ್ದೀಯಲ್ಲ ನೀನು. ಯಾರು ಅವನ ಮೇಲೆ ನಿನಗೆ ಅಷ್ಟು ದ್ವೇಷ ಯಾಕ? ಯಾಕಪ್ಪ ನನ್ನ ಮೇಲೆ ಯಾಕೆ ದ್ವೇಷ? ನನ್ನ ಮಾವ ಮೇಲೆ ಇಲ್ಲದೆ ಇದು ದ್ವೇಷ ನಾನು ದ್ವೇಷ ಇರಬೇಕಾಗಿತ್ತು ಅವನಿಗೆ. ಯಾಕೆ ಈಗ ಮತ್ತೆ ಯಾಕೆ ಈ ರೀತಿ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಿ ನನಗೆ ಗೊತ್ತಾಗ್ತಾ ಇಲ್ಲ. ಏತಕಿ ಪರಿ ಹಳಿವೆ ಏತಕಿ ಪರಿ ಹಳಿವೆ ಅಪಖ್ಯಾತಿಯ ಹೊರಿದುವುದೇ ಪ್ರಖ್ಯಾತ. ಅಪಖ್ಯಾತಿಯ ಹೊರಿದುವುದೇ ಪ್ರಖ್ಯಾತ. ಕಾದಿದಿಲ್ಲವೋ ಕಾದಿದಿಲ್ಲವೋ ಖಡ್ಗ ಯುದ್ಧದ ಅಭ್ಯಾಸಕ್ಕೆ. ಕಾದಿದಿಲ್ಲವೋ ಖಡ್ಗ ಯುದ್ಧದ ಅಭ್ಯಾಸಕ್ಕೆ. ಭೂತ ಕುಲಜನ ಕರೆದೆನಾದರೆ ಭೀತನಾಗುತ್ತ ಬೊಬ್ಬೆ ಇಟ್ಟನು. ಭೂತ ಕುಲಜನ ಕರೆದೆನಾದರೆ ಭೀತನಾಗುತ್ತ ಬೊಬ್ಬೆ ಇಟ್ಟನು. ಏತಕಿ ಪರಿ ಹಳಿವೆ ತಾತ ಅಪಖ್ಯಾತಿಯ ಹೊರಿದುವುದೇ ಪ್ರಖ್ಯಾತ. ಏತಕಿ ಪರಿ ಯಾಕೆ ಹೊಡೆಯುವುದಕ್ಕೆ ಮುಂದಾಗ್ತಾ ಇದ್ದೀಯ ಹೇಳು? ಕೊಲ್ಲಿ ಗೊತ್ತಾಯ್ತ ಗೊತ್ತಿದ್ದ ನಾನು ನೋಡ್ಲಿಕ್ಕೆ ಹೋಗಿ ಆಯ್ತು. ನೀನು ಓದಿದ್ದಕ್ಕಾಯ್ತು ಮಾವ. ಇಲ್ಲದಿದ್ರೆ ನಿನ್ನ ಪ್ರಾಣವೇ ಹೋಗ್ತಾ ಇತ್ತಲ್ಲ. ಏನು ಅವನ ಮೇಲೆ ದ್ವೇಷ ನಿನಗೆ? ಹಾಗೆಲ್ಲ ತಿಳಿಯಬೇಡಿ. ಹಾ. ಕಣ್ಣಾರ ಕಂಡರೂ ಕೂಡ ಅಂಬರಿಸಿ ನೋಡು. ಕಣ್ಣಾದೆ ಕಂಡರು ಅಂಬರಿಸಿ ನೋಡು. ಅಂಬರಿಸ್ತೇನೆ ಈಗ. ಪರಾಂಬರಿಸಿ ನೋಡು. ಅಂಬರಿಸಿ ಅದನ್ನ ಮರೆತು ಈ ರೀತಿಯಲ್ಲಿ ನನ್ನ ಮೇಲೆ ಅಪವಾದವನ್ನು ಹಾಕುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ಇಲ್ಲ. ನೀವು ತಿಳಿದುಕೊಂಡ ಹಾಗೆ ಇಲ್ಲಿ ಯಾವ ತಪ್ಪು ನಡೆಯಲಿಲ್ಲ. ನಾನೇ ಕಣ್ಣಾರೆ ನೋಡಿದ್ದೇನೆ. ಇಲ್ಲ, ಕತ್ತಿ ಹಿಡಿದು ಕಡಿಯುವುದಕ್ಕೆ ಬಂದದ್ದಲ್ಲ. ನಾ ಓಡಿದ್ದಕ್ಕಾಯ್ತು ಮಾವ. ಅದೇ ಹೇಳುವುದು. ಒಂದು ಇಲ್ಲೋದು ಎಂತ ಮಾಡ್ಬಿಟ್ಟಿದ್ದೆ ನಾವು. ಅದು ನೀವು ತಿಳಿದುಕೊಂಡಂತದ್ದು. ಹ್ಮ್. ಒಬ್ಬಾತ ನೀರಿಗೆ ಬಿದ್ದಿರ್ತಾನೆ, ಅವನನ್ನು ಎತ್ತುವುದಕ್ಕಾಗಿ ಮತ್ತೊಬ್ಬ ನೀರಿಗೆ ಇಳಿತಾನೆ. ಇಬ್ಬರೂ ಒತ್ತೆ ಆಗಿದ್ದಾರೆಂಬ ಕಾರಣಕ್ಕಾಗಿ ಇಬ್ಬರು ನೀರಿಗೆ ಬಿದ್ದಿದ್ದಾರೆ ಅಂತ ಹೇಳಲಿಕ್ಕೆ ಆಗ್ತದೆಯಾ? ಒಬ್ಬ ಬಿದ್ದವ ಮತ್ತೊಬ್ಬ ಎತ್ತಲಿಕ್ಕೆ ಹಾರಿದವ. ಎಲ್ಲ ಮಾತ್ರ ಬಿದ್ದ ನೀರಿಗೆಲ್ಲ ಇದ್ರು ಒಬ್ಬ ಇಳದದ್ದು ನಮ್ಮ ಹಾಗೆ ಹಾರಿದಲ್ಲ, ಬಿದ್ದದ್ದು. ಮತ್ತೊಬ್ಬ ಹಾರಿದ. ಹಾ, ಇಲ್ಲಿ ನಡೆದದ್ದು ಹಾಗೆ. ಇವ ನನ್ನ ತಮ್ಮ ಅಲ್ವಾ? ಯಾಕೋ ಏನು ಇತ್ತೀಚೆಗೆ ಅವನ ಮನಸ್ಸೆನ್ನುವುದು ಬಹಳ ಬದಲಾಗ್ತಾ ಇದೆ. ಹೌದು, ಅದರ ಬಗ್ಗೆ ತಿಳಿದಂತಹ ಗುರುಗಳು ನನಗೊಂದು ಸೂಚನೆಯನ್ನು ಕೊಟ್ಟು ಕಳುಹಿಸಿದರು. ಕ್ಷತ್ರಿಯ ಕುಮಾರನಂತಹ ಈತ ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡುವುದನ್ನು ಬಿಟ್ಟು ನಾಟ್ಯಶಾಸ್ತ್ರವನ್ನು ಕಲಿಯುವುದಕ್ಕೆ ಮುಂದಾಗ್ತಾ ಇದ್ದಾನೆ. ತತ್ವಂತತಿ ಕುತಕ ತೈಯ ತೈಯ ದಿನ ದೇವಿಗೆ ಬದಿಗಿರ್ಬೇಕು. ಸ್ವಲ್ಪ ದೇಮು ದೂರ ಇರಬೇಕು. ಲಯ ಇಲ್ದಿದ್ದವರೇ ಬದಿಯಲ್ಲಿ ಕುಣಿಬೇಕು, ಇಲ್ಲದವ್ರು ಬದಿಗಿರ್ಬೇಕಲ್ಲ. ಇಂಥದ್ದು ಸ್ವಲ್ಪ ಮಾಡುವುದಲ್ಲ ಗುರುಮಠದಲ್ಲಿ. ಗುರುಗಳೇ ಆಗುವುದಿಲ್ಲ ಅಂತ ಹೇಳಿದ್ರ? ಗುರುಗಳೇ ನನ್ನ ಕೈಯಿಂದ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಮತ್ತೆ ಇವನು ಎಂತ ಕದಿ ಪ್ರಸಂಗ? ಅದೇ ಹೇಳುದು. ಗುರುಗಳೇ ಕೈ ಬಿಟ್ಟ ಮೇಲೆ ಮತ್ತೆ ನಿನಗೆ
ಯಾಕೆ ಅಧಿಕ ಪ್ರಸಂಗ? ಏನೋ ನನ್ನ ತಮ್ಮ ಹಾ. ಅವ ಹಾಳಾಗಬಾರದು, ಹಾ. ಉತ್ತಮ ಪಥವನ್ನ ಹಿಡಿಯಬೇಕೆಂಬ ಉದ್ದೇಶಕ್ಕಾಗಿ ಹಾ. ಅವ ನನ್ನಿಂದಲಾದ್ರೂ ಸ್ವಲ್ಪ ಕಲಿಬಹುದೆಂಬ ಕಾರಣಕ್ಕಾಗಿ ಅವನನ್ನ ಕರೆದು ಹಾ. ಯುದ್ಧ ವಿದ್ಯೆಯನ್ನು ಹೇಳಿಕೊಡುವುದಕ್ಕೆ ಮುಂದಾದವ ನಾನು. ಹ, ನಾನು ಯುದ್ಧವನ್ನ ಪ್ರಯೋಗ ಮಾಡ್ತೇನೆ, ಹಾ. ಕತ್ತಿ ಪ್ರಯೋಗ ಮಾಡಿದಾಗ ನೀನು ಭಯದಂತೆ ಓಡಿದ ಹಾಗೆ ಮಾಡು ಅಂತ ಹೇಳಿದಷ್ಟೇ. ಓ ನಡೆದದಿಷ್ಟೇ. ಇಷ್ಟೇ ನಡೆದದ್ದು, ಹೌದಪ್ಪ, ಕಡಿಲಿಕ್ಕೆ ಹೋದದ್ದಲ್ಲ, ಖಂಡಿತ ನಾನು ಅವನನ್ನ ಕಡಿತೇನೆ, ಹೇಳಿಕೊಡ್ಲಿಕ್ಕೆ ಹೋದದ್ದು. ಹೇಳಿಕೊಡ್ಲಿಕ್ಕೆ ಮುಂದಾದದ್ದು. ತಪ್ಪಾಗಿ ತಿಳ್ಕೊಂಡಲ್ಲ ಶ್ರೀರಂಗ ನಿನ್ನ ಬಗ್ಗೆ. ಅಲ್ವಾ? ಓಹೋ, ವಿಷಯ ಹೀಗುಂಟೇನು? ಏಯ್, ಎಲ್ಲರೂ ಹಾಗೆ ಮಾತ್ರ ಅವ್ರು ಹೇಳಿದ್ದೆ ನಂಬ್ತೀರಿ ನೀವು. ಅವ ಹೇಳಿದ್ದು ಸತ್ಯವೇನು? ಗುರುಗಳು ಹೇಳಿಕೊಟ್ಟದ್ದನ್ನು ಅಭ್ಯಾಸ ಮಾಡುವುದಿಲ್ವ ನೀನು? ವಿದ್ಯೆ ಬುದ್ಧಿ ಇದನ್ನೆಲ್ಲ ಚೆನ್ನಾಗಿ ಕಲಿಬೇಕೆ?